ಬೋರ್ಡ್ ಒಂದು ಇರ್ತದೇನೋ, ಕೆಲವು ಕಡೆ ಅದನ್ನು ಕಿತ್ಕೊಂಡು ಹೊಟ್ಟೋಗಿರ್ತದೇನೋ. ಸೊ ಇಂಥ ಪರಿಸ್ಥಿತಿನಲ್ಲಿ ಒಳ್ಳೆ ಶವಗಾರ ನಡೆಸ್ದಂಗೆ, ಶವಗಾರ ಮಟ್ಟದಲ್ಲಿ ಜೀವ ಉಳಿಸುವಂತ ಜಾಗದಲ್ಲಿ ಜೀವ ಕಳ್ಕೊಳ್ಳುವಂತ ಸ್ಥಳವಾಗಿ ಆಗಬಾರ್ದು. ಮಾತೆತ್ತರೆ ನುಡಿದಂತೆ ನಡಿತೀವಿ, ನುಡಿದಂತೆ ನಡಿತೀವಿ. ಏನು ನುಡಿದಂತೆ ನಡಿತೀವಿ ಅಂದ್ರೆ ಇದು ಜೀವ ಕಾಪಾಡೋ ಸ್ಥಳ ಅಲ್ಲ, ಪ್ರಾಣ ಹೋಗೋ ಸ್ಥಳವಾಗಿ ಮಾರ್ಪಾಡನ್ನು ಮಾಡ್ತಾ ಇದ್ವಿ. ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ. ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಲೈಬ್ರರಿಯನ್ಗೂ ಸಂಬಳ ಕೊಡಲ್ಲ, ಅವರು ಆತ್ಮಹತ್ಯೆ ಮಾಡ್ಕೋಬೇಕು. ಇಂಥ ಆತ್ಮಹತ್ಯೆ ಸರ್ಕಾರ, ನಿಜಕ್ಕೂ ಹೇಳಬೇಕು ಅಂದ್ರೆ ಇಂಥ ಆತ್ಮಹತ್ಯೆ ಸರ್ಕಾರ ಇತಿಹಾಸದಲ್ಲಿ ರೈತರ ಆತ್ಮಹತ್ಯೆ ಕೇಳ್ತಿದ್ದು ಕಮ್ಮಿ ಮಟ್ಟದಲ್ಲಿ, ರೈತರ ಆತ್ಮಹತ್ಯೆ ಹೆಚ್ಚಿರೋದು, ಅಧಿಕಾರಿಗಳ ಆತ್ಮಹತ್ಯೆ, ಈ ತಾತ್ಕಾಲಿಕ ನೌಕರರ ಆತ್ಮಹತ್ಯೆ, ಸಾರ್ವಜನಿಕರ ಆತ್ಮಹತ್ಯೆ. ಸೊ ಈ ರೀತಿ ಆತ್ಮಹತ್ಯೆಗಳ ಸರಳಿ ಹೆಚ್ಚಾಗ್ತಿದೆ. ಹಾಗಾಗಿ ಇವತ್ತು ಡಾಕ್ಟರ್ಗಳಿಗೆ ಸಂಬಳವನ್ನು ಕೊಟ್ಟು ಸರ್ಕಾರ ಎಲ್ಲರಿಗೂ ಸೇರಿರುವಂಥದ್ದು. ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಮ ಅಧಿಕಾರದ ಗೊಂದಲಗಳಿಂದ, ನಿಮ್ಮ ಎಲ್ಲ ಗೊಂದಲಗಳಿಂದ ನೀವು ಏನಾರು ಮಾಡ್ಕೊಳ್ಳಿ, ಆದರೆ ಆಡಳಿತ ಕುಸಿಬಾರದು. ಜನ ಎಲ್ಲಿಗೆ ಹೋಗಬೇಕು? ನಿಮ್ಗೆ ಇಂಥ ದೊಡ್ಡ ಬಹುಮತ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಬಹುಮತ ಕೊಟ್ಟು ಬಹಳ ಪ್ರೀತಿಯಿಂದ 35 ವರ್ಷದ ನಂತರ ಯಾವ ಬಡಾಯಿ ಕೊಚ್ಕೋತಾ ಇರ್ತೀರ. ನಿಮಗೆ ಇಷ್ಟು ದೊಡ್ಡ ಪೂರ್ತಿ ಬಹುಮತ ನಿಮಗೆ ಬಂದಿತ್ತ ಅಂತೀರ. ಇವತ್ತು ನಿಮಗೆ ಬಂದಿದೆ, ಏನು ಪ್ರಯೋಜನ? ಪ್ರಯೋಜನ ಆಗ್ಬೇಕಲ್ಲ. ಸ್ಥಿರವಾದ ಸರ್ಕಾರ ಇಟ್ಕೊಂಡಿದ್ದೀರಾ, ನಿಮ್ಗೆ ಕೊಟ್ಟಿದ್ದಾರೆ, ಏನೂ ಪ್ರಯೋಜನ ಆಗ್ತಿಲ್ಲ. ಜನ ಬಹಳ ಬೇಸರ ಮತ್ತು ಹತಾಶರಾಗಿದ್ದಾರೆ. ದಯವಿಟ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಇಂಥ ಯಾರೇ ಇರಲಿ, ಸರ್ಕಾರಕ್ಕೆ ಅವಮಾನ ಅಂದರೆ ಇಡೀ ಸಮಾಜಕ್ಕೆ, ಇಡೀ ರಾಜ್ಯಕ್ಕೆ ಅವಮಾನ. ಇಂಥ ಅವಮಾನ ಆಗುವಂಥ ಪರಿಸ್ಥಿತಿಯನ್ನು ರಾಜ್ಯಕ್ಕೆ ಅಂತ ಸೌಭಾಗ್ಯ ಕೊಡಬೇಡಿ ಅಂತ ಮತ್ತೊಮ್ಮೆ ಒತ್ತಾಯವನ್ನು ಮಾಡಿ, ಎಲ್ಲಾದ್ರೂ ಸುಳ್ಳು ನುಡಿದಂತೆ ನಡೆಯಲ್ಲ. ನೀವು ಗೃಹಲಕ್ಷ್ಮಿಯಲ್ಲೂ ಡುಬು ಮೋಸ ಮಾಡಿ ಏನು ಹೇಳ್ತೀವಿ, ಡುಬಾಯಿಸಿದಾರ, ಡುಬಾಕು